ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಹೊಸ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ನೋಡಿ. ಇದು 12ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಆಲ್ರೆಡಿ 11 ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ, ಅವುಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ಸಿಂಧು ನಾಗರಿಕತೆಯ ನಗರದಲ್ಲಿ ಮನೆಯ ದ್ವಾರಗಳು ಮುಖ್ಯ ಬೀದಿಯ ಕಡೆ ತೆರೆದಿವೆ ಅಂತ ಕೇಳಿದ್ದಾರೆ ನೋಡಿ. ಸೊ ಇಲ್ಲಿ ಕೆಳಗಿನ ಆಪ್ಷನ್ಗಳಲ್ಲಿ ನೋಡ್ತಾ ಇದ್ದರೆ, ಹರಪ್ಪ ನಾಗರಿಕತೆಯಲ್ಲಿ ಲೋಥಾಲ್ ನಗರದಲ್ಲಿ ಅದರತಕ್ಕಂಥ ಮನೆಯ ಬಾಗಿಲುಗಳು ಮುಖ್ಯ ದ್ವಾರದ ಕರೆಗೆ ತೆರೆದವಾಗಿದ್ದವು. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವ ಸ್ಥಳವನ್ನು ಒಂದು ತೊಟ್ಟು ರಕ್ತ ಸುರಿಸದೆ ವಶಪಡಿಸಿಕೊಂಡ ಎಂದು ಹೇಳಲಾಗಿದೆ ಅಂತ ಕೇಳಿದ್ದಾರೆ ನೋಡಿ. ಈ ಒಂದು ತೊಟ್ಟು ರಕ್ತ ಸುರಿಸದೆ ವಶಪಡಿಸಿಕೊಂಡ ಅಂತ ಹೇಳಿದ್ದು ಯಾವುದಂದ್ರೆ ಕಂದಹಾರ ಸ್ಥಳವನ್ನು ವಶಪಡಿಸಿಕೊಂಡ ಮೊಘಲರು ವಶಪಡಿಸಿಕೊಂಡರು ಕಂದಹಾರನ. ನೆಕ್ಸ್ಟ್, ಅರ್ಕಾಟ್ ಮುತ್ತಿಗೆಯ ವೀರ ಎಂದು ಯಾರನ್ನು ಕರೆಯಲಾಗುತ್ತದೆ? ಅರ್ಕಾಟ್ ಮುತ್ತಿಗೆಯ ವೀರ ಅಂತ ಯಾರನ್ನು ಕರೀತಾರೆ ಅಂತ ಅಂದರೆ ಆಪ್ಷನ್ ಸಿ, ರಾಬರ್ಟ್ ಕ್ಲೈವ್ನನ್ನು ಕರೆಯಲಾಗುತ್ತದೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ನೋಡಿ, ಮಧ್ಯೆ ಬಿಟ್ಟು ಹೋಗಬೇಡಿ. ನೆಕ್ಸ್ಟ್, ಗುಪ್ತರ ದೇವಾಲಯಗಳಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ ಕೇಳಿದರೆ ಕೆಳಗಿನವುಗಳಲ್ಲಿ ದೇವಗಢ ದಶಾವತಾರ ದೇವಾಲಯ ಸರಿಯಾಗಿದೆ. ತಿಗವ ವಿಷ್ಣು ದೇವಾಲಯ ಅದು ಕೂಡ ಸರಿಯಾಗಿದೆ. ನಾಚನ ಪಾರ್ವತಿ ದೇವಾಲಯ ಅದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಕೊನೆಯದಾಗಿ ಬಿತ್ತರ್ಗಾಂವ್ ಐರಾವತೇಶ್ವರ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಜಗನ್ನಾಥನಿಗೆ ಸಂಬಂಧಪಟ್ಟಿದ್ದಾಗಿದೆ ಬೇತರ್ಗಾಂವ್. ಸೊ ಆಪ್ಷನ್ ಡಿ ತಪ್ಪಾಗಿದೆ ಇಲ್ಲಿ. ಸೊ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್ ಲಿಂಕ್ಗಳಿದಾವೆ, ಅವುಗಳನ್ನು ಫಾಲೋ ಮಾಡಿಕೊಡ್ರಿ. ನೆಕ್ಸ್ಟ್, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಕೆಳಕಂಡವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ 3 ತಪ್ಪಾಗಿದ್ದಾವೆ, 1 ಮಾತ್ರ ಸರಿಯಾದದ್ದು. ಇಲ್ಲಿ ಯಾವುದು? ಇಲ್ಲಿ ಆಪ್ಷನ್ ಏನು? ಮದ್ರಾಸ್ ಒಪ್ಪಂದ 1769ರಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಮೈಸೂರು ಸುಲ್ತಾನರ ನಡುವೆ ಆಯಿತು. ಆಪ್ಷನ್ ಎ ಸರಿಯಾಗಿದೆ. 5ರಲ್ಲಿ ಈ ಸೈತಾನಿ ಸರ್ಕಾರದೊಂದಿಗೆ ಯಾವ ರೀತಿಯಲ್ಲಿ ಸಹಕರಿಸಿದರು, ಅದು ಪಾಪ ಎಂದು ಗಾಂಧೀಜಿಯವರು ಯಾವಾಗ ಹೇಳಿದರು ಅಂತ ಕೇಳಿದ್ದಾರೆ ನೋಡಿ. ಸೊ ಯಾವಾಗ ಹೇಳಿದರು ಅಂತಂದರೆ ಆಪ್ಷನ್ ಬಿ, ಜಲಿಯನ್ ವಾಲಾಬಾಗ್ ದುರಂತ ಸಂಭವಿಸಿದಾಗ ಗಾಂಧೀಜಿರವರು ಈ ಹೇಳಿಕೆಯನ್ನು ಬ್ರಿಟಿಷರಿಗೆ ನೀಡಿದರು. ದುರಾಡಳಿತ ನೆಪವೊಡ್ಡಿ ಮೈಸೂರನ್ನು ವಶಪಡಿಸಿಕೊಂಡಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಇಲ್ಲ ಆಪ್ಷನ್ ಬಿ, ಲಾರ್ಡ್ ವಿಲಿಯಂ ಬೆಂಟಿಂಕ್ನು ದುರಾಡಳಿತದ ನೆಪವನ್ನು ಒಡ್ಡಿ ಮೈಸೂರನ್ನು ವಶಪಡಿಸಿಕೊಂಡನು. ಉಪ್ಪಿನ ಸತ್ಯಾಗ್ರಹ, ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ನ ನಾಯಕಿ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ 5 ವರ್ಷ ಸೆರೆವಾಸ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೇವಾದಳದ ಕಾರ್ಯಕರ್ತೆ ಆಗಿದ್ದರು. ಅವರು ಯಾರು? ಇವೆಲ್ಲ ಕ್ವಾಲಿಟೀಸ್ ಹೊಂದಿರತಕ್ಕಂಥವ್ರು ಯಾರು ಅಂತ ಅಂದರೆ ಆಪ್ಷನ್ ಸಿ, ಕಮಲಾದೇವಿ ಚಟ್ಟೋಪಾಧ್ಯಾಯರವರು ನೋಡಿ. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು, ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ನ ನಾಯಕಿಯಾಗಿದ್ದರು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ 5 ವರ್ಷ ಸೆರೆವಾಸವನ್ನು ಕೂಡ ಅನುಭವಿಸಿದ್ರು, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸೇವಾದಳದ ಕಾರ್ಯಕರ್ತೆ ಕೂಡ ಆಗಿದ್ದರು ಇವರು. ನೆಕ್ಸ್ಟ್, ಈ ಕೆಳಗಿನ ಯಾವ ಚಿಹ್ನೆಗಳು ಮೌರ್ಯರ ಕಾಲದ ಪಂಚ ಮಾರ್ಕಿನ್ ಅಥವಾ ಅಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳ ಮೇಲೆ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ ನೋಡಿ. ಮೌರ್ಯರ ಕಾಲದ ಪಂಚ್ ಮಾರ್ಕ್ನಲ್ಲಿ ಆಪ್ಷನ್ ಡಿ, ಹುಲಿ ಕಂಡು ಬಂದಿಲ್ಲ, ಮರ, ಬೆಟ್ಟ, ಸೂರ್ಯ ಮತ್ತು ಚಂದ್ರರು ಕಂಡು ಬಂದಿದ್ದಾರೆ. ಈ ಕೆಳಗಿನ ಯಾವ ಶಾಸನ ಪ್ರಶಸ್ತಿ ಶಾಸನವಲ್ಲ? ಇಲ್ಲಿ ಆಪ್ಷನ್ ಡಿ ತಪ್ಪಾಗಿದೆ ನೋಡಿ. ಅಲಹಾಬಾದ್ ಶಾಸನ ಸರಿಯಾಗಿದೆ. ಮಹರೋಲಿ ಸ್ತಂಭ ಶಾಸನ, ಐಹೊಳೆ ಶಾಸನ ಇವು 3 ಪ್ರಶಸ್ತಿ ಶಾಸನಗಳು. ಬೆಸ್ನಗರ್ ಶಾಸನ ಪ್ರಶಸ್ತಿ ಶಾಸನವಲ್ಲ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಹೇಳಿ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆಗಳನ್ನು ನೋಡ್ತಾ ಇದ್ದಾಗ ಆಪ್ಷನ್ ಡಿ ನೋಡಿ, 3 ಸರಿಯಾಗಿವೆ. ಇಲ್ಲಿ ಕೃಷಿ ಮಣ್ಣು ಸಾರಜನಕ ಆಕ್ಸೈಡ್ಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ, ನೈಟ್ರೋಜನ್ ಫಿಕ್ಸೇಷನ್, ಮತ್ತು ಜಾನುವಾರುಗಳು ಅಮೋನಿಯಾವನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತವೆ, ಅದು ಕೂಡ ಸರಿಯಾಗಿದೆ. ಕೋಳಿ ಉದ್ಯಮವು ಪ್ರತಿಕ್ರಿಯಾತ್ಮಕ ಸಾರಜನಕ ಸಂಯುಕ್ತಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ, 3 ಕೂಡ ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್, ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ಏಕೆ ರೂಪುಗೊಳ್ಳುವುದಿಲ್ಲ? ಅಂದರೆ ಹ್ಯುಮಿಡಿಟಿ ಇದ್ದಾಗ ಇಬ್ಬನಿ ಹನಿಗಳು
ಕೂಡೋದಿಲ್ಲ. ಯಾಕೆ ಅಂತ ಅಂದರೆ ಆಪ್ಷನ್ ಬಿ, ಮೋಡಗಳು ಭೂಮಿಯ ವಿಕಿರಣಗಳನ್ನ ಪ್ರತಿಬಿಂಬಿಸುತ್ತವೆ, ಆದ ಕಾರಣ ಇಬ್ಬನಿ ಹನಿಗಳು ಕೂಡಿಕೊಳ್ಳುವುದಿಲ್ಲ ಆ ಟೈಮ್ದೊಳಗಡೆ. ಮಳೆಗಾಲದಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು ಹೀಗೆ ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಏನು, ಟೂರಿಡ್ ವಲಯವೆಂದು ಕರೆಯಲಾಗುತ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು. ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಲಾಗಿರುವ ಪ್ರಾಣಿ ಪ್ರಭೇದ ಯಾವುದಾಗಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಹುಲಿಯನ್ನು ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಿ ಇಡಲಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶದೊಂದು. ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮವನ್ನು ಅವುಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಆರ್ಕಟಿಕ್ ಸಣ್ಣದು, ಅದಕ್ಕಿಂತ ದೊಡ್ಡದು ಹಿಂದೂ ಮಹಾಸಾಗರ, ಅದಕ್ಕಿಂತ ದೊಡ್ಡದು ಅಟ್ಲಾಂಟಿಕ್ ಸಾಗರ, ಕೊನೆಗೆ ಅದಕ್ಕಿಂತ ಹೆಚ್ಚಾಗಿ ದೊಡ್ಡದು ಅಂತಂದರೆ ಪೆಸಿಫಿಕ್ ಸಾಗರ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಕೈಡ್ ಜೈದ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಯಾವುದು? ಜೈದ್ ಅಂತ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಕಲ್ಲಂಗಡಿಯನ್ನು ಜೈದ್ ಋತುಮಾನದಲ್ಲಿ ಬೆಳೆಯಲಾಗುತ್ತದೆ. ವಾತಾವರಣದ ಅತ್ಯಂತ ಕೆಳಗಿನ ಪದರವು ಯಾವುದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಟ್ರೋಪೋಸ್ಪಿಯರ್ ವಾತಾವರಣದ ಅತ್ಯಂತ ಕೆಳಗಿನ ಪದರವಾಗಿರುತ್ತದೆ. ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಡದ ಮೇಲೆ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ನೋಡಿ, ಕಾಳಿ ನದಿಯ ಎಡದಂಡೆಯ ಮೇಲೆ ಈ ಒಂದು ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಸುಯೇಜ್ ಕಾಲುವೆ ಇವುಗಳನ್ನು ಸೇರಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳೆರಡನ್ನು ಈ ಒಂದು ಸುಯೇಜ್ ಕಾಲುವೆಯು ಸೇರಿಸುತ್ತದೆ. ಈ ಕೆಳಕಂಡ ಯಾವುದು ಭಾರತದಲ್ಲಿ ಜೈವಿಕ ವೈವಿಧ್ಯದ ಹಾಟ್ಸ್ಪಾಟ್ ಎಂದು ಘೋಷಿಸಲ್ಪಟ್ಟಿಲ್ಲ? ಹಿಮಾಲಯ, ಪಶ್ಚಿಮ ಘಟ್ಟಗಳು, ಇಂಡೋ ಬರ್ಮಾ ಪ್ರದೇಶ ಇವುಗಳನ್ನೆಲ್ಲವೂ ಜೈವಿಕ ವೈವಿಧ್ಯದ ಹಾಟ್ಸ್ಪಾಟ್ ಎಂದು ಘೋಷಿಸಲ್ಪಟ್ಟಿದೆ. ಆದರೆ ನಲ್ಲಮಲ ಬೆಟ್ಟಗಳನ್ನ ಘೋಷಿಸಲ್ಪಟ್ಟಿಲ್ಲ. ಕೆಳಗಿನವುಗಳಲ್ಲಿ ಯಾರು ಮೊದಲ ಮಹಿಳಾ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ? ಯಾವುದೇ ಒಂದು ಇದರದ ರಾಜ್ಯದ್ದಾಗಿರಲಿ, ಯಾರು ಅಂತ ಲೋಕಸಭಾ ಸ್ಪೀಕರ್ ಆದವರು ಫಸ್ಟ್ ಮಹಿಳಾ ಅಂತ ಅಂದರೆ ಆಪ್ಷನ್ ಸಿ ಮೀರಾ ಕುಮಾರಿರವರು. ಮೀರಾ ಕುಮಾರ್ ಅಥವಾ ಕುಮಾರಿ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ? ಆಪ್ಷನ್ ಸಿ ನೋಡಿ, 9ನೇ ಅನುಸೂಚಿ ರಾಜ್ಯಸಭೆಯಲ್ಲಿರ್ತಕ್ಕಂಥ ಸೀಟುಗಳ ಹಂಚಿಕೆಗೆ ಸಂಬಂಧಪಟ್ಟಿಲ್ಲ. ಅದು ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಿದೆ. ಸೊ ಎ ಬಿ ಸಿ 3 ಸರಿಯಾಗಿದೆ. 3ನೇ ಅನುಸೂಚಿ ಪ್ರಮಾಣವಚನ ಮತ್ತು ದೃಢೀಕರಣ. 8ನೇ ಅನುಸೂಚಿ ಭಾಷೆಗಳಿಗೆ. ಇನ್ನು 10ನೇ ಅನುಸೂಚಿ ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯ ನಿಬಂಧನೆಗಳು. ಸಿ ಮಾತ್ರ ತಪ್ಪಾಗಿದೆ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಬರುತ್ತೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ನೀಡುವುದು ಯಾರಿಗೆ? ಇಲ್ಲಿ ಆಪ್ಷನ್ ಸಿ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತಿಲ್ಲ ಅಂತ ಕೇಳಿದ್ದಾರೆ ನೋಡಿ. ಸೊ ಇಲ್ಲಿ ತಪ್ಪಾಗಿರೋದು ಆಪ್ಷನ್ ಸಿ ಆಗುತ್ತೆ ನೋಡಿ. ನ್ಯಾಯಮಂಡಳಿಗಳು 11ನೇ ಭಾಗದಲ್ಲಿ ಕಂಡುಬರೋದಲ್ಲ, ಇವು 14A ಭಾಗದಲ್ಲಿ ನ್ಯಾಯಮಂಡಳಿಗಳು ಕಂಡುಬರುತ್ತವೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು 8ನೇ ಭಾಗ, ಅದು ಸರಿಯಾಗಿದೆ. ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು 10ನೇ ಭಾಗ, ಅಧಿಕೃತ ಭಾಷೆ ಅನ್ನುವಂಥದ್ದು 17ನೇ ಭಾಗ, ಅವು 3 ಸರಿಯಾಗಿವೆ.
ಬಟ್ ನ್ಯಾಯಮಂಡಳಿ ಅಥವಾ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ, ಅದು ಕಂಡುಬರೋದು 14ನೇ ಭಾಗದಲ್ಲಿ. ನೆಕ್ಸ್ಟ್, ಹೊಸ ರಾಜ್ಯಗಳ ರಚನೆಯ ವಿಷಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಇಲ್ಲಿ ಆಪ್ಷನ್ ಸಿ ನೋಡಿ, ಅಂದರೆ ಅಂತಹ ಕಾನೂನನ್ನು 360ನೇ ವಿಧಿಯಡಿಯಲ್ಲಿನ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುತ್ತದೆ ಅನ್ನೋದು ತಪ್ಪಾಗಿದೆ. ಅದನ್ನು 368ನೇ ವಿಧಿಯಲ್ಲಿ ಕನ್ಸಿಡರ್ ಮಾಡುವುದಿಲ್ಲ. ಇನ್ನು ಸಂಸತ್ತು ಕಾನೂನಿನ ಮೂಲಕ ಹೊಸ ರಾಜ್ಯವನ್ನು ರಚಿಸಬಹುದಾಗಿದೆ. ಮತ್ತು ಅಂತಹ ಕಾನೂನು ಸಂವಿಧಾನದ ಮೊದಲ ಅನುಸೂಚಿ ಮತ್ತು 4ನೇ ಅನುಸೂಚಿಯ ತಿದ್ದುಪಡಿಗೆ ನಿಬಂಧನೆಗಳನ್ನು ಒಳಗೊಂಡಿರುತ್ತದೆ. ಅದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ರಾಜ್ಯದ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಈ ಕೆಳಗಿನವರ ಸಲಹೆಯ ಮೇರೆಗೆ ನೇಮಕ ಮಾಡಲಾಗುತ್ತದೆ ಅಂತ ಕೇಳಿದರೆ, ಸೊ ಇವರು ರಾಜ್ಯದ ರಾಜ್ಯಪಾಲರನ್ನು ಆಪ್ಷನ್ ಎ ನೋಡಿ, ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ನೆಕ್ಸ್ಟ್, ಭಾರತದ ಪ್ರಧಾನಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, 25 ವರ್ಷಗಳು ಭಾರತದ ಪ್ರಧಾನಿಯಾಗಲು ಒಬ್ಬ ವ್ಯಕ್ತಿಗೆ ಆಗಿರಬೇಕಾಗುತ್ತದೆ. ಈ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಒಂದು ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಅಭಿಪ್ರಾಯಪಟ್ಟಿದೆ. ಇಲ್ಲ ಆಪ್ಷನ್ ಎ ನೋಡಿ, ಬೇರುಬಾರಿ ಯೂನಿಯನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯು ಸಂವಿಧಾನದ ಒಂದು ಭಾಗವಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಅಂತಾರಾಜ್ಯ ಜಲ ವಿವಾದವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಹೇಳಿ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, 1 ಮತ್ತು 2 ಕೂಡ ಸರಿಯಾಗಿದೆ. ನೋಡಿ, ಸಂವಿಧಾನವು ಸಂಸತ್ತಿಗೆ ಅಂತಾರಾಜ್ಯ ಜಲ ವಿವಾದ ನ್ಯಾಯ ನಿರ್ಣಯದ ಮೇಲೆ ಕಾನೂನುಗಳನ್ನು ಮಾಡಲು ಅಧಿಕಾರವನ್ನು ನೀಡಿದೆ, ಅದು ಸರಿಯಾಗಿದೆ. ಇನ್ನು ಅಂತಹ ಯಾವುದೇ ವಿವಾದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಯಾವುದೇ ನ್ಯಾಯಾಲಯವು ನ್ಯಾಯವ್ಯಾಪ್ತಿಯನ್ನು ಹೊಂದಿಲ್ಲ, ಅದು ಕೂಡ ಸರಿಯಾಗಿದೆ. ಸೊ 2 ಸರಿಯಾಗಿವೆ ಇಲ್ಲಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕೊನೆವರೆಗೂ ನೋಡಿ, ಮಧ್ಯೆ ಬಿಟ್ಟು ಹೋಗಬೇಡಿ. ನೆಕ್ಸ್ಟ್, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ರಾಜ್ಯಗಳಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಪುನಃ ಅಧಿಕಾರವನ್ನು ನೀಡಿದೆ? ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತೆ ನೋಡಿ. 505ನೇ ತಿದ್ದುಪಡಿಯು ಈ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಪುನಃ ಅಧಿಕಾರವನ್ನು ನೀಡಿದೆ. 2024-25ರ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಅನ್ನಭಾಗ್ಯದ 5 ಖಾತರಿ ಯೋಜನೆಗಳಿಗೆ ಒಟ್ಟು ಎಷ್ಟು ನಿಗದಿಪಡಿಸಲಾಗಿದೆ ಅಂತಂದರೆ 52,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು. ನೆಕ್ಸ್ಟ್, ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಈ ಕೆಳಗಿನ ಯಾವ ಸ್ವತ್ತುಗಳನ್ನು ಒಳಗೊಂಡಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಅಂದರೆ ವಿದೇಶಿ ಕರೆನ್ಸಿ ಆಸ್ತಿಗಳು, ಚಿನ್ನ ಮತ್ತು ವಿಶೇಷ ಡ್ರಾಯಿಂಗ್ ಹಕ್ಕುಗಳು, ಇವೆಲ್ಲವುಗಳನ್ನು ಈ ಒಂದು ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಒಳಗೊಂಡಿರುತ್ತದೆ. ನೆಕ್ಸ್ಟ್, ಹಣದುಬ್ಬರ ಗುರಿಯನ್ನು ಸಾಧಿಸಲು ಅಗತ್ಯವಾದ ಬಡ್ಡಿದರ ನೀತಿಯನ್ನು ಹಣಕಾಸು ನೀತಿ ಸಮಿತಿ ನಿರ್ಧರಿಸುತ್ತದೆ. ಈ ಸಂದರ್ಭದಲ್ಲಿ ಆರ್ಥಿಕತೆಯಲ್ಲಿ ಹಣದುಬ್ಬರವಿಳಿತವನ್ನು ನಿಯಂತ್ರಿಸಲು MPCಯಿಂದ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಿಫಾರಸು ಮಾಡಬಹುದಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ನಗದು ಮೀಸಲು ಅನುಪಾತದಲ್ಲಿ ಹೆಚ್ಚಳ ಮಾಡಬಹುದು ಮತ್ತು ಬ್ಯಾಂಕ್ ದರದಲ್ಲಿನ ಹೆಚ್ಚಳವನ್ನು ಮಾಡಬಹುದು. 2 ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್ ಕ್ವಶನ್, ಕರೆನ್ಸಿ ಬಾಹ್ಯ ಮೌಲ್ಯದ ಹೆಚ್ಚಳ ಯಾವಾಗ ಸಂಭವಿಸುತ್ತದೆ? ಇಲ್ಲಿ ಆಪ್ಷನ್ ಸಿ ನೋಡಿ, ಒಂದು ಕರೆನ್ಸಿಯ ಮೌಲ್ಯವು ಮತ್ತೊಂದು ಕರೆನ್ಸಿಗೆ ಹೋಲಿಸಿದರೆ ಏರುತ್ತದೆ, ಏರಿದಾಗ ಆ ರೀತಿ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಸೌಲಭ್ಯವೆಂದು
ಪರಿಗಣಿಸಲಾಗಿದೆ? ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಸೌಲಭ್ಯ ಅಂತ ಯಾವುದನ್ನು ಪರಿಗಣಿಸಲಾಗಿದೆ ಅಂತಂದರೆ ಸೀಮಾಂತ ಸ್ಥಾಯಿ ಸೌಲಭ್ಯ ಮತ್ತು ರೆಪೋ ದರ ಮತ್ತು ಸ್ಥಾಯಿ ಠೇವಣಿ ಸೌಲಭ್ಯ ಇವು ಮೂರುಗಳನ್ನು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಸೌಲಭ್ಯಗಳೆಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್, ಬ್ರಿಟನ್ ವುಡ್ಸ್ ಸಮ್ಮೇಳನದ ಅಡಿಯಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು? ಇಲ್ಲಿ ಆಪ್ಷನ್ ಸಿ ನೋಡಿ, ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ ಇವೆರಡುಗಳನ್ನು ಈ ಒಂದು ಬ್ರಿಟನ್ ವುಡ್ಸ್ ಸಮ್ಮೇಳನದ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್, ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅರವಿಂದ್ ಪಣಗಾರಿಯರವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 2023-24ನೇ ಸಾಲಿನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ತೆರಿಗೆ ಆದಾಯದಲ್ಲಿ ಹೆಚ್ಚಿನ ಪಾಲು ಹೊಂದಿದೆ? ಇಲ್ಲ ಆಪ್ಷನ್ ನೋಡಿ, ಆದಾಯ ತೆರಿಗೆಯು 2023-24ನಲ್ಲಿ ಕೇಂದ್ರ ತೆರಿಗೆ ಆದಾಯದಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿದೆ. ಸಿಹಿ ಕ್ರಾಂತಿ ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸುವ ಕ್ರಮಗಳು ಯಾವುದನ್ನು? ಸಿಹಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಕೆಳಗಿನವುಗಳಲ್ಲಿ ಸಿಹಿಯಾಗಿರುವುದು ಒಂದೇ ಒಂದು ಜೇನುಗಾರಿಕೆ. ಸೊ ಸಿಹಿ ಕ್ರಾಂತಿಯು ಜೇನುಗಾರಿಕೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಸಗಟು ಬೆಲೆ ಸೂಚ್ಯಂಕದಲ್ಲಿ ಗರಿಷ್ಠ ತೂಕ ಹೊಂದಿರುವ ಸಗಟು ಡ್ಯಾಶ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ತಯಾರಿಸಿದ ಉತ್ಪನ್ನಗಳು ಸಗಟು ಬೆಲೆ ಸೂಚ್ಯಂಕದಲ್ಲಿ ಗರಿಷ್ಠ ತೂಕ ಹೊಂದಿರುವ ಸರಕುಗಳಾಗಿವೆ. ವಾತಾವರಣದಲ್ಲಿ ಹಸಿರುಮನೆ ಪರಿಣಾಮವು ಈ ಕಾರಣದಿಂದಾಗಿ ಉತ್ಪತ್ತಿಯಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವಾತಾವರಣದಿಂದ ಗೋಚರ ಬೆಳಕನ್ನು ಹೀರಿಕೊಳ್ಳುವಿಕೆ ಮತ್ತು ಮರುಸೂಸುವಿಕೆಯಲ್ಲಿ ಈ ಒಂದು ಹಸಿರುಮನೆ ಪರಿಣಾಮವು ಉತ್ಪತ್ತಿಯಾಗುತ್ತದೆ. ಇವೆರಡು ಇನ್ನೊಂದನ್ನು ನೋಡುವುದರಿಂದ ಪ್ರಯೋಜನ ಪಡೆಯುತ್ತವೆ. ಎರಡು ಜೀವಿಗಳ ನಡುವಿನ ಪರಸ್ಪರ ಸಂಬಂಧ ಹೇಗೆ ಕರೆಯಲಾಗುತ್ತದೆ? ಇಲ್ಲಿ ಆಪ್ಷನ್ ಸಿ ನೋಡಿ, ಪರಾವಲಂಬಿತನ ಅಂತ ಕರಿತೀವಿ, ಸಿಟಿಸಮ್ ಅಂತ, ಪ್ಯಾರಾಸೈಟ್ಸ್ ಅಂತ ಕೂಡ ಕರೀತಾರೆ ನೋಡಿ. ನೆಕ್ಸ್ಟ್, ಓಜೋನ್ ಪದರ ಅತಿ ನೇರಳೆ ವಿಕಿರಣವನ್ನು ಹೀರಿಕೊಳ್ಳುತ್ತದೆ. ಅದು ಯಾವ ವಾತಾವರಣದ ಪದರದಲ್ಲಿ ಅಸ್ತಿತ್ವದಲ್ಲಿದೆ? ಓಜೋನ್ ಪದರ. ಇಲ್ಲಿ ಆಪ್ಷನ್ ಸಿ ನೋಡಿ, ಸ್ಟ್ರಾಟೋಸ್ಪಿಯರ್ನಲ್ಲಿ ಈ ಒಂದು ಓಜೋನ್ ಪದರವು ಕಂಡುಬರುತ್ತದೆ. ನೆಕ್ಸ್ಟ್, ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಹರಿಯಾಣ ರಾಜ್ಯದಲ್ಲಿ ಈ ಒಂದು ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ. ಕೆಳಗಿನವುಗಳಲ್ಲಿ ಯಾವುದು ಹುಲಿ ಸಂರಕ್ಷಿತ ತಾಣವಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಕುದುರೆಮುಖವು ಹುಲಿ ಸಂರಕ್ಷಿತ ತಾಣವಾಗಿಲ್ಲ. ಭದ್ರಾ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ, ನಾಗರಹೊಳೆ ಇವೆಲ್ಲವುಗಳು ಹುಲಿ ಸಂರಕ್ಷಿತ ಪ್ರದೇಶಗಳು. ನಿಸಾರ್ ಉಪಗ್ರಹವನ್ನು ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ? ನಿಸಾರ್ ಅನ್ನುವಂಥ ಉಪಗ್ರಹ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ನಿಸಾರ್ ಅನ್ನುವಂತಹ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿವೆ. ನೆಕ್ಸ್ಟ್, ಕೆಳಗಿನ ಯಾವ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ಜನವರಿ 2023ರಲ್ಲಿ ನಿಯೋಜಿಸಲಾಗಿದೆ? ಸ್ಕಾರ್ಪಿಯನ್. ಇಲ್ಲಿ ಆಪ್ಷನ್ ಬಿ ನೋಡಿ, INS ವಾಗೀರ್ ಅನ್ನುವಂಥದ್ದು ಸ್ಕಾರ್ಪಿಯನ್ ದರ್ಜೆಯ ಜಲಾಂತರ್ಗಾಮಿ ನೌಕೆಯಾಗಿದ್ದು ಇದನ್ನು 2023ರಲ್ಲಿ ನಿಯೋಜಿಸಲಾಗಿದೆ. ವಾಯು ಮಾಲಿನ್ಯ ಮತ್ತು ನೀರಿನ ಮೇಲೆ ಸಂಶೋಧನೆ ನಡೆಸಲು ಮತ್ತು ನೈಜ ಸಮಯದಲ್ಲಿ ನದಿ ನೀರು ಮತ್ತು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ ಮಾಡಲು ಯಾವ ಕಂಪನಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯೊಂದಿಗೆ ಕೈಯನ್ನು ಜೋಡಿಸಿದೆ?
ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಇಂಟೆಲ್ ಕಂಪನಿಯು ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯೊಂದಿಗೆ ಕೈ ಜೋಡಿಸಿದೆ ವಾಯುಮಾಲಿನ್ಯ ನಿಯಂತ್ರಣದ ಸಲುವಾಗಿ. ಫೆಸ್ಟಿವಲ್ ಆಫ್ ಇನೋವೇಷನ್ ಮತ್ತು ಎಂಟರ್ಪ್ರಿನರ್ಶಿಪ್ 2023 ಯಾವ ಕೇಂದ್ರ ಸಚಿವಾಲಯ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಒಂದು ಫೆಸ್ಟಿವಲ್ ಆಫ್ ಇನೋವೇಷನ್ ಮತ್ತು ಎಂಟರ್ಪ್ರಿನರ್ಶಿಪ್ 2023 ಆಯೋಜಿಸಿದೆ. ಹೈಡ್ರೋಜನ್ ಒಂದಕ್ಕಿಂತ ಹೆಚ್ಚು ಎಂಡ್ ಸೆಕ್ಟರ್ ಅಥವಾ ಅಪ್ಲಿಕೇಶನ್ಗಳನ್ನು ಪೂರೈಸುವ ಭೌಗೋಳಿಕ ಪ್ರದೇಶದ ಹೆಸರೇನು? ಹೈಡ್ರೋಜನ್ ಕಣಿವೆ ಎಂದು ಕರೆಯಲಾಗುತ್ತದೆ ಇದಕ್ಕೆ. ಹೈಡ್ರೋಜನ್ ಕಣಿವೆ. ನೆಕ್ಸ್ಟ್, ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ? ರೇಡಿಯೋ ಕಾರ್ಬನ್ ಡೇಟಿಂಗ್. ಇಲ್ಲಿ ಆಪ್ಷನ್ ಏನು? ಪಳೆಯುಳಿಕೆಗಳ ಸಲುವಾಗಿ ಈ ಒಂದು ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ರೇಡಿಯೋ ಕೇಂದ್ರಗಳು ಕಳುಹಿಸಿದ ರೇಡಿಯೋ ತರಂಗಗಳು ಯಾವುದರಿಂದ ಪ್ರತಿಫಲಿಸುತ್ತದೆ? ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ನೋಡಿ. ಅಯಾನುಗೋಳದಿಂದ ಪ್ರತಿಫಲಿಸುತ್ತವೆ. ಅಯಾನುಗೋಳಕ್ಕೆ ಹೋಗಿ ಅಲ್ಲಿಂದ ಪ್ರತಿಫಲಿಸಿ ವಾಪಸ್ ಬರ್ತವೆ ರೇಡಿಯೋ ಕಿರಣಗಳು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಬ್ದವನ್ನು ವರ್ಧಿಸುವ ಸಾಧನವಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ನೋಡಿ. ಟ್ರಾನ್ಸಿಸ್ಟರನ್ನು ಶಬ್ದವನ್ನು ವರ್ಧಿಸುವ ಸಾಧನವಾಗಿ ಬಳಸಲಾಗುತ್ತದೆ. ಮಾನವ ಕಿವಿಯ ಯಾವ ಭಾಗವು ಧ್ವನಿ ಕಂಪನಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ? ಇಲ್ಲಿ ಆಪ್ಷನ್ ಡಿ ನೋಡಿ. ಕೋಕ್ಲಿಯಾ ಅನ್ನುವಂಥ ಕೋಕ್ಲಿಯಾ ಮಾನವ ಕಿವಿಯ ಭಾಗ ಧ್ವನಿ ಕಂಪನಗಳನ್ನು ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸುತ್ತದೆ. ಆಪ್ಷನ್ ಸ್ಪೆಲ್ಲಿಂಗ್ ನೋಡಿಕೊಡ್ರಿ ನೀವು ಪಾಸ್ ಮಾಡಿಕೊಂಡು. ಈ ಕೆಳಗಿನವುಗಳಲ್ಲಿ ಯಾವುದು ಆನುವಂಶಿಕ ಕಾಯಿಲೆಯಾಗಿದೆ? ಇಲ್ಲಿ ಆಪ್ಷನ್ ಬಿ ನೋಡಿ. ಬಣ್ಣ ಕುರುಡುತನ ಅನ್ನುವಂಥದ್ದು ಕಲರ್ ಬ್ಲೈಂಡ್ನೆಸ್ ಒಂದು ಆನುವಂಶಿಕ ಕಾಯಿಲೆಯಾಗಿದೆ. ಇವುಗಳಲ್ಲಿ ಒಂದು ವಿಘಟನಕಾರಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಏನು? ಫಂಗಸ್ ಅನ್ನುವಂಥದ್ದು ಒಂದು ವಿಘಟನಕಾರಿಯಾಗಿದೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಅಮೀಬಾ ಯಾವುದರ ಮೂಲಕ ರಿಪ್ರೊಡಕ್ಷನ್ ಮಾಡುತ್ತೆ ಅಂತ ಅಂದರೆ ಅದು ವಿದಳನ ಪಿಜನ್ ಮೂಲಕ. ನಕ್ಷತ್ರ ಮೀನು ಯಾವುದರಿಂದ ಮಾಡುತ್ತೆ ಅಂದರೆ ಪುನರುತ್ಪತ್ತಿ. ಅದೇ ರೀತಿ ಸ್ಪೈರೋಗೇರಾ ತುಂಡಾಗುವಿಕೆ. ಬ್ರಯೋಫಿಲಮ್ ಅನ್ನುವಂಥದ್ದು ಮೊಗ್ಗುವಿಕೆ. ಆಪ್ಷನ್ ಎ ಸರಿಯಾಗಿದೆ ಇಲ್ಲಿ. ಬಾವಲಿಗಳು ಹಾರಾಡಲು ಬಳಸುವ ಅಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಏನು? ಪೆಟಾಜಿಯಂ ಅನ್ನು ಬಾವಲಿಗಳು ಹಾರಾಡಲು ಬಳಸುತ್ತವೆ. ಕಾಲ್ ಅಜಾರ್ ರೋಗವು ಈ ಜೀವಿಯಿಂದ ಬರುತ್ತದೆ. ಕಾಲಜರ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ. ಲೆಸ್ಮೇನಿಯಾ ಅನ್ನುವಂಥದ್ದು ಕಾಲಜಾರ್ ರೋಗವು ಬರುತ್ತದೆ, ಹರಡುವಂತಹ ಜೀವಿಯಾಗಿದೆ. ಈ ಕೆಳಗಿನವುಗಳು ಯಾವುದು ಇಂಗಾಲದ ವಿಶಿಷ್ಟ ಲಕ್ಷಣವಲ್ಲ? ಇಲ್ಲ ಆಪ್ಷನ್ ಏನು ನೋಡಿ. ಸಂಸ್ಥಾನೀಕರಣವು ಇಂಗಾಲದ ವಿಶಿಷ್ಟ ಲಕ್ಷಣವಾಗಿರುವುದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಅತಿ ಹಗುರವಾದ ಲೋಹವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಏನು? ಲಿಥಿಯಂ ಅನ್ನುವಂಥದ್ದು ಅತಿ ಹಗುರವಾದ ಲೋಹವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಗಡುಸುತನ ನಿವಾರಿಸುವ ವಿಧಾನಗಳಾಗಿವೆ?
ಇಲ್ಲಿ ಆಪ್ಷನ್ ಡಿ ನೋಡಿ ಎಲ್ಲವುಗಳು. ಅಂದರೆ ಅಯಾನು ವಿನಿಮಯ ಪದ್ಧತಿ, ಸೋಡಿಯಂ ಕಾರ್ಬೋನೇಟ್ ಪದ್ಧತಿ ಮತ್ತು ಪರ್ಮ್ಯೂಟೇಟಿವ್ ವಿಧಾನ ಇವೆಲ್ಲವುಗಳು ಈ ಒಂದು ಶಾಶ್ವತ ಗಡುಸುತನವನ್ನು ನಿವಾರಿಸುವ ವಿಧಾನಗಳಾಗಿವೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ ಅಲ್ಲ? ಇಲ್ಲಿ ಆಪ್ಷನ್ ಏನು ನೋಡಿ, ವೆಕ್ಟಾಲ್ ಅನ್ನುವಂಥದ್ದು ಪ್ಲಾಸ್ಟಿಕ್ಗೆ ಉದಾಹರಣೆಯಾಗಿರುವುದಿಲ್ಲ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದರೆ, ಸೊ ಹೊಂದಿಸಿ ಬರೆಯಿರಿ. ಕೋಬಾಲ್ಟ್ 60 ಅನ್ನುವಂಥದ್ದು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಇಂಗಾಲ 14 ಅನ್ನುವಂಥದ್ದನ್ನು ಪಳೆಯುಳಿಕೆಗೆ ಬಳಸಲಾಗುತ್ತದೆ. ಫೆರಸ್ 59 ಅನ್ನುವಂಥದ್ದನ್ನು ಅನಿಮಿಯಾ ರೋಗಕ್ಕೆ, ಮತ್ತು ರಂಜಕ 32 ಅನ್ನುವಂಥದ್ದನ್ನು ಮೂಳೆ ಚಿಕಿತ್ಸೆಗೆ. ಸೊ ಆಪ್ಷನ್ ಎ ಸರಿಯಾಗಿದೆ. ಇಲ್ಲಿ ಇನ್ನೂ 15 ಪ್ರಶ್ನೆಗಳಿದಾವೆ. ಸೊ ಕೊನೆವರೆಗೂ ನೋಡಿ, ಬಿಟ್ಟು ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ಉದ್ದನೆಯ ನದಿ ಕ್ರೂಸ್ ಯಾವ ನದಿಯಲ್ಲಿ ಆರಂಭಿಸಲಾಗಿದೆ? ನದಿ ಕ್ರೂಸನ್ನು ಆಪ್ಷನ್ ಸಿ ಗಂಗಾ ನದಿಗೆ ಪ್ರಾರಂಭಿಸಲಾಗಿದೆ. ವಿಶ್ವದ ಅತಿ ಉದ್ದದ ನದಿ ಕ್ರೂಸ್. ಜಿಲ್ಲಾ ಉತ್ಸವಗಳ ಕುರಿತಾದ ಈ ಕೆಳಗಿನ ಯಾವ ಜೋಡಿಯೂ ಸರಿಯಾಗಿಲ್ಲ? ಇಲ್ಲಿ ಆಪ್ಷನ್ ಎ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆಯಲ್ಲ, ವಿಜಯನಗರ ಜಿಲ್ಲೆಯಲ್ಲಿ ನಡೆಸಲಾಗುತ್ತದೆ. ಮತ್ತು ಕದಂಬ ಉತ್ಸವ ಉತ್ತರ ಕನ್ನಡ ಜಿಲ್ಲೆ ಸರಿಯಾಗಿದೆ. ಸಹ್ಯಾದ್ರಿ ಉತ್ಸವ ಶಿವಮೊಗ್ಗ ಜಿಲ್ಲೆ ಸರಿಯಾಗಿದೆ. ಚಾಲುಕ್ಯ ಉತ್ಸವ ಬಾಗಲಕೋಟೆ ಜಿಲ್ಲೆ, ಬಾದಾಮಿ ತಾಲೂಕು. 3 ಸರಿಯಾಗಿದ್ದಾವೆ, ಬಟ್ ಹಂಪಿ ಉತ್ಸವ ವಿಜಯನಗರ ಜಿಲ್ಲೆ. ಏರೋ ಇಂಡಿಯಾ 2023 ನಡೆದಂತಹ ಸ್ಥಳ ಯಾವುದು? ಇದು ಭಾಳ ಟೈಮ್ಸ್ ರಿಪೀಟ್ ಆಗಿದೆ, ಏರೋ ಇಂಡಿಯಾ ಇದು ಫಂಕ್ಷನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2023 ನಡೆಸಲಾಯಿತು. ಈ ಕೆಳಗಿನ ಪ್ರಸಿದ್ಧ ಫುಟ್ಬಾಲ್ ತಾರೆಗಳು ದೇಶಗಳ ಜೋಡಿಯಲ್ಲಿ ಯಾವ ಜೋಡಿಯೂ ಸರಿಯಾಗಿಲ್ಲ? ಇಲ್ಲಿ ಆಪ್ಷನ್ ಡಿ ನೋಡಿ, ಲಿಯೋನೆಲ್ ಮೆಸ್ಸಿ ಫ್ರಾನ್ಸ್ ದೇಶ ಅನ್ನುವಂಥದ್ದು ಸರಿಯಾಗಿಲ್ಲ, ಅವರು ಪೋರ್ಚುಗಲ್ಸ್ ದೇಶದವರು. ಇನ್ನು ಫಿಲೆ ಬ್ರೆಜಿಲ್ ಸರಿಯಾಗಿದೆ, ಮರಡೋನಾ ಅರ್ಜೆಂಟೀನಾ, ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್. ಬಟ್ ಲಿಯೋನೆಲ್ ಮೆಸ್ಸಿ ಯಾವ ದೇಶದವರು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾ ಪೋರ್ಚುಗಲ್ ಅಲ್ಲ, ಅವರು ಕಮೆಂಟ್ ಮಾಡಿ ತಿಳಿಸಿ ಯಾವ ದೇಶದವರು ಅಂತ. ಕರ್ನಾಟಕದ ಯಾವ ಸ್ಥಳದಲ್ಲಿ PM ಮಿತ್ರ ಜವಳಿ ಪಾರ್ಕನ್ನು ಆರಂಭಿಸಲಾಗಿದೆ? ಇಲ್ಲಿ ಕಲಬುರಗಿಯಲ್ಲಿ PM ಮಿತ್ರ ಜವಳಿ ಪಾರ್ಕನ್ನು ಪ್ರಾರಂಭಿಸಲಾಗಿದೆ. ಈ ಕೆಳಗಿನ ದೇಶದ ಪ್ರಮುಖ ಸಂಸ್ಥೆಗಳು ಕೇಂದ್ರ ಕಚೇರಿ ಇರುವಂತಹ ಸ್ಥಳಗಳ ಜೋಡಿಯಲ್ಲಿ ಯಾವ ಜೋಡಿಯೂ ಸರಿಯಾಗಿಲ್ಲ? ಇಲ್ಲಿ ಆಪ್ಷನ್ ನೋಡಿ, ಇಸ್ರೋದು ಶ್ರೀಹರಿಕೋಟಾದಲ್ಲಿ ಅದರ ಕೇಂದ್ರ ಸ್ಥಳವಿಲ್ಲ, ಅದು ಬೆಂಗಳೂರಿನಲ್ಲಿದೆ, ಅದು ತಪ್ಪಾಗಿದೆ. ಇಲ್ಲಿ DRDO ನವದೆಹಲಿ ಸರಿಯಾಗಿದೆ, ಬಾರ್ಕ್ ಅನ್ನುವಂಥದ್ದು ಮುಂಬೈಯಲ್ಲಿ ಸರಿಯಾಗಿದೆ, RBI ಕೇಂದ್ರ ಕಚೇರಿ ಮುಂಬೈ, ಅದು ಕೂಡ ಸರಿಯಾಗಿದೆ. ಬಟ್ ಎ ಮಾತ್ರ ತಪ್ಪಾಗಿದೆ. ಇಸ್ರೋ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಡೈಮಂಡ್ ಲೀಗ್ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಆಪ್ಷನ್ ಸಿ ನೋಡಿ, ಅಥ್ಲೆಟಿಕ್ಸ್ಗೆ ಸಂಬಂಧಿಸಿದೆ ಡೈಮಂಡ್ ಲೀಗ್ ಅನ್ನುವಂಥದ್ದು. ನೆಕ್ಸ್ಟ್, ಕರ್ನಾಟಕದ ಚಳ್ಳಕೆರೆಯಲ್ಲಿ ದೇಶದ ಪ್ರಥಮ ವೈಜ್ಞಾನಿಕ ಸಂಸ್ಥೆಗಳ ಘಟಕಗಳು ಇವೆ. ಈ ಕೆಳಗಿನ ಯಾವ ಸಂಸ್ಥೆಗಳಿವೆ? ಕರ್ನಾಟಕದ ಚಳ್ಳಕೆರೆಯಲ್ಲಿ ಯಾವ ಸಂಸ್ಥೆಗಳು ಇವೆ? ಇಲ್ಲಿ ಆಪ್ಷನ್ ಸಿ ನೋಡಿ, ಇಸ್ರೋ, DRDO, ಬಾರ್ಕ್ ಮತ್ತು IISc ಇವು 4 ಸಂಸ್ಥೆಗಳು ಕರ್ನಾಟಕದ ಚಳ್ಳಕೆರೆಯಲ್ಲಿ ಕಂಡುಬರುತ್ತವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಏನು, ಮಾಧವ್ ಕೌಶಿಕ್ ರವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತದ ಅಧ್ಯಕ್ಷರಾಗಿದ್ದಾರೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿ ಇಲ್ಲ ಅಂತ ಕೇಳಿದ್ದಾರೆ, ತಪ್ಪಾಗಿರುವುದು?
ಇಲ್ಲಿ ಆಪ್ಷನ್ ಡಿ ನೋಡಿ, ಅಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯಕ್ಕಾಗಿ ಈಗ 2 ಫಿಂಗರ್ ಟೆಸ್ಟನ್ನು ಈಗಲೂ ಬಳಸಲಾಗುತ್ತೆ ಅನ್ನೋದು ತಪ್ಪಾಗಿದೆ, ಅದನ್ನು ಮಾಡಲ್ಲ. ಇನ್ನು ಆಲ್ಕೋಹಾಲ್ ಸೇವನೆ ಪತ್ತೆಗೆ ಪೊಲೀಸರು ಬ್ರೆಥಲೈಸರ್ ಬಳಸುತ್ತಾರೆ, ಅದು ಸರಿಯಾಗಿದೆ. ಅಪರಾಧ ಪತ್ತೆಗಾಗಿ DNA ಮತ್ತು ಫಿಂಗರ್ ಪ್ರಿಂಟ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ, ಅದು ಕೂಡ ಸರಿಯಾಗಿದೆ. ಇನ್ನು ಸುಳ್ಳು ಪತ್ತೆ ಮಾಡಲು ನ್ಯಾರ್ಕೋ ಅನಾಲಿಸಿಸನ್ನು ಮಾಡಲಾಗುತ್ತದೆ, ಅವು 3 ಕೂಡ ಸರಿಯಾಗಿದೆ. ಬಟ್ ಆಪ್ಷನ್ ಡಿ ತಪ್ಪು. ವಂದೇ ಭಾರತ್ ರೈಲು ಸೇವೆಯ ಕುರಿತಾದ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ. ಇಲ್ಲಿ ಆಪ್ಷನ್ ಬಿ ನೋಡಿ, ಇದು ಶತಾಬ್ದಿ ರೈಲು ಸೇವೆಯ ನಂತರದ ಮಾದರಿಯಾಗಿದೆ ಅನ್ನೋದು ಸರಿಯಾಗಿದೆ. ಆಪ್ಷನ್ ಬಿ ಸರಿಯಾಗಿದೆ. ಭಾರತದ ರಕ್ಷಣಾ ವ್ಯವಸ್ಥೆಯ ಕುರಿತಾದ ಕೆಳಗಿನ ಜೋಡಿಯು ಸರಿಯಾಗಿಲ್ಲ, ಯಾವುದು ತಪ್ಪಾಗಿದೆ ಇಲ್ಲಿ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಆಪ್ಷನ್ ಬಿ ಬ್ರಹ್ಮೋಸ್ ಒಂದು ಯುದ್ಧ ಟ್ಯಾಂಕ್ ಅಲ್ಲ, ಏರ್ ಮಿಸೈಲ್ ಅದು. ಆಪ್ಷನ್ ಬಿ ತಪ್ಪಾಗಿದೆ. ರಾಫೇಲ್ ಯುದ್ಧ ವಿಮಾನ ಸರಿಯಾಗಿದೆ. ಅಗ್ನಿ ಅನ್ನುವಂಥದ್ದು ಕ್ಷಿಪಣಿ, ಧ್ರುವ ಅನ್ನುವಂಥದ್ದು ಹೆಲಿಕಾಪ್ಟರ್, 3 ಸರಿಯಾಗಿದ್ದಾವೆ. ಬಟ್ ಬ್ರಹ್ಮೋಸ್ ಮಾತ್ರ ತಪ್ಪು. ನೆಕ್ಸ್ಟ್, ಸೌಂದರ್ಯ ಸ್ಪರ್ಧೆಗಳ ಕುರಿತಾದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಸರಿಯಾಗಿಲ್ಲ. ಇಲ್ಲಿ ತಪ್ಪಾದದ್ದು ಆಪ್ಷನ್ ಸಿ ನೋಡಿ, 2023ರ ಮಿಸ್ ವರ್ಲ್ಡ್ ಆಗಿರುವವರು ಸಿನಿ ಶೆಟ್ಟಿ ಅನ್ನೋದು ತಪ್ಪಾಗಿದೆ. ಇನ್ನು ಸೆನಿಸ್ ಪ್ಯಾಲಾಸಿಯೋಸ್ 2023 ಭುವನ ಸುಂದರಿ ಆಗಿರುತ್ತಾರೆ. ಭಾರತದ ಮೊದಲ ವಿಶ್ವ ಸುಂದರಿ ರೀಟಾ ಪರಿ, ಅದು ಕೂಡ ಸರಿಯಾಗಿದೆ. 27 ವರ್ಷಗಳ ನಂತರ 2023 ಮಿಸ್ ವರ್ಲ್ಡ್ ಆಯ್ಕೆಯ ಸ್ಪರ್ಧೆಯು ಭಾರತದಲ್ಲಿ ನಡೆದಿದೆ, ಅದು ಕೂಡ ಸರಿಯಾಗಿದೆ. ಸೊ ಇಲ್ಲಿಗೆ ಈ ಕ್ವಶನ್ ಪೇಪರ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೊಸದಾಗಿ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ದೊಳಗಡೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್ ಲಿಂಕ್ಗಳಿದ್ದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.